ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಒಂದು ಮಿಲ್ಕ್ ಶೇಕ್. ತುಂಬ ಈಸಿಯಾಗಿರುವಂಥ ಮನೇಲೇ ಮಾಡ್ಬೋದಾದಂಥ ಒಂದು ಮಿಲ್ಕ್ ಶೇಕ್. ಇದು ಅವಿಲ್ ಮಿಲ್ಕ್ ಶೇಕ್ ಅಂತ. ನಾನಿಲ್ಲಿ ಇದಕ್ಕೆ 3 ಬಾಳೆಹಣ್ಣು ತಗೊಂಡಿದ್ದೀನಿ. ಇದು ಮೈಸೂರು ಬಾಳೆಹಣ್ಣು. ಈ ಶೇಕ್ ಮಾಡಬೇಕಿದ್ರೆ ಇದೇ ಬಾಳೆಹಣ್ಣು ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಸಿಪ್ಪೆ ತಗೊಂಡು ಈ ಥರ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ. ಇನ್ನು ಇದಕ್ಕೆ ನಾವು 1 ಗ್ಲಾಸಿನಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕು. 3 ಬಾಳೆಹಣ್ಣಿಗೆ ನಾವಿಲ್ಲಿ 1.5 ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಸಕ್ಕರೆ ಸಿಹಿ ಕಮ್ಮಿ ಬೇಕು ಅಂತೇಳಿದರೆ ಕಮ್ಮಿನೇ ಆ್ಯಡ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿರುವಂತಹ ಪಾಕ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾವಿಲ್ಲಿ 1 ಗ್ಲಾಸಿನಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕು. ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕಿದ್ರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದರೆ ಇದು ತುಂಬ ಲೂಸ್ ಆಗಬಾರ್ದು, ತುಂಬ ತಿಕ್ಕಾಗಬಾರ್ದು, ಮೀಡಿಯಮಲ್ಲಿ ಇರಬೇಕು, ಅಂದರೆ ಹದಕ್ಕೆ ಇರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಇದು ತುಂಬ ಟೇಸ್ಟಿಯಾಗಿರುವಂಥ ಒಂದು ಮಿಲ್ಕ್ ಶೇಕ್ ಆಯಿತಾ. ಮನೇಲೇ ಮಾಡ್ಕೊಳ್ಬೋದು. ಅದಲ್ಲದೆ ಇದು ಫೇಮಸ್ ಆಗಿರುವಂಥ ಮಿಲ್ಕ್ ಶೇಕು ಕೂಡ ಹೌದು ಕೇರಳದಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡ್ಕೊಂಡಿರುವಂಥದ್ದು ಫ್ರಿಜ್ಜಲ್ಲಿ ತೆಗೆದಿಟ್ಟ ಹಾಲಾಯಿತಾ. ಸೊ ನೀವು ಹಾಗೆ ಫ್ರಿಜ್ಜಲ್ಲಿ ತೆಗೆದಿಟ್ಟ ಹಾಲನ್ನೇ ಯೂಸ್ ಮಾಡ್ಕೊಳ್ಳಿ, ಅಂದರೆ ಕೋಲ್ಡ್ ಇರಬೇಕು. ಹಾಲನ್ನು ಕಾಯಿಸಿ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡಿರಬೇಕು. ಆಮೇಲೆ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಈ ಮಿಲ್ಕ್ ಶೇಕ್ನ ಜಸ್ಟ್ ಒಂದು ಸರಿ ಆದರೂ ಮಾಡಿ, ಆಮೇಲೆ ಹೇಳ್ತೀರಾ ಹೇಗಿದೆ ಅಂತ. ಅಷ್ಟು ಟೇಸ್ಟಿಯಾಗಿರುವಂಥ ಮಿಲ್ಕ್ ಶೇಕ್ ಇದು. ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಅವಲಕ್ಕಿ ಅಥವಾ ಪೋಹ. ಬನ್ನಿ ನಾವಿದನ್ನ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿ ನಾವೊಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಳ್ಳುವ. ಅವಲಕ್ಕಿ ಇದಕ್ಕೆ ಅದ್ಭುತ ರುಚಿಯನ್ನು ಕೊಡುತ್ತೆ. ಸೊ ಬನ್ನಿ, ನೋಡಿ, ನಾನು ಪ್ಯಾನ್ ಬಿಸಿ ಆದಾಗ ಇದಕ್ಕೆ 1 ಹಿಡಿಯಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನ ನಾವಿವಾಗ ಫ್ರೈ ಮಾಡ್ಕೊಳ್ಳುವ. 1 ನಿಮಿಷದವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ 1 ನಿಮಿಷ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ಶುದ್ಧ ತುಪ್ಪನ ಹಾಕ್ಕೊಳ್ಳಿ. 1 ಸ್ಪೂನ್ ಸಾಕಾಗತ್ತೆ. ಎಣ್ಣೆ ಅಥವಾ ಬೇರೆ ಯಾವುದು ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ತುಪ್ಪನೇ ಹಾಕ್ಕೊಳ್ಳಿ. ತುಪ್ಪ ಹಾಕಿದ ಮೇಲೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಒಂದು 7ರಿಂದ 8 ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕ್ರಿಸ್ಪಿಯಾಗಿ ಸಿಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಆಲ್ಮೋಸ್ಟ್ ಆಗಿದೆ ಇದು. ಇವಾಗ ಇದನ್ನ ಒಂದು ಡ್ರೈ ಇರುವ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ನಂತರ ಇದೇ ಪ್ಯಾನ್ಗೆ ನಾವು ನೆಲಕಡಲೆ ಅಥವಾ ಗ್ರೌಂಡ್ ನಟ್ಸ್ ಹಾಕ್ಕೊಳ್ಬೇಕು. ಫ್ರೈಡ್ ಸಿಕ್ಕಿದ್ರೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಇಲ್ಲ ಹಸಿ ಇದ್ದರೆ ಇದನ್ನ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಅಷ್ಟೇ ಒಂದು 6ರಿಂದ 7 ನಿಮಿಷದವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇದನ್ನ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರ ಸಿಪ್ಪೆ ತಗೊಳ್ಬೇಕು. ಇದು ಫ್ರೈ ಆದಮೇಲೆ ನೋಡಿ, ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇನ್ನು ನಾವಿದಕ್ಕೆ ಇದರ ಸಿಪ್ಪೆ ತಗೊಂಡು ತೆಗೆದಿಟ್ಕೊಳ್ಳುವ. ಹಾಲು ಮತ್ತು ಬಾಳೆಹಣ್ಣಿನ ಮಿಶ್ರಣವನ್ನು ಹಾಕ್ಕೊಳ್ಳುವ. ನೋಡಿ, ಈ ಥರ ಅರ್ಧ ಭಾಗದಷ್ಟು ಹಾಕಿದ ಮೇಲೆ ನಾವಿಲ್ಲಿ ಫ್ರೈ ಮಾಡಿ ಇಟ್ಟಂತಹ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು. ಆಮೇಲೆ ನಾವು ಫ್ರೈ ಮಾಡಿ ಇಟ್ಟಿರುವಂತಹ ಇದು ನಟ್ಸ್ ಅಥವಾ ಏನು ನೆಲಕಡಲೆಯನ್ನು ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ತಗೊಂಡಿರುವಂಥದ್ದು ಬೂಸ್ಟ್ ಅಥವಾ ಹಾರ್ಲಿಕ್ಸ್ ಯಾವುದು ಆಗುತ್ತೆ ಅದರ ಪೌಡ್ರನ್ನ ಹಾಕ್ಕೊಳ್ಳಿ. ಇದು ಫ್ಲೇವರಿಗೆ ಬೇಕಾಗಿ. ಅಗೇನ್ ಇದರ ಮೇಲೆ ನಾವಿಲ್ಲಿ ಬಾಳೆಹಣ್ಣಿನ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಅವಲಕ್ಕಿಯನ್ನು ಹಾಕ್ಕೊಳ್ಳುವ. ಫ್ರೈ ಮಾಡಿ ಇಟ್ಟಂಥ ಅವಲಕ್ಕಿ ಇದು. ಅವಲಕ್ಕಿನ ಹಾಕಿದ ಮೇಲೆ ನಾವು ಗ್ರೌಂಡ್ ನಟ್ಸ್ ಅಥವಾ ನೆಲಕಡಲೆಯನ್ನು ಹಾಕ್ಕೊಳ್ಬೇಕು.
ಕೊನೆಗೆ ನಾವಿಲ್ಲಿ ಹಾರ್ಲಿಕ್ಸ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುವಂಥ ಮಿಲ್ಕ್ ಶೇಕ್ ಇದು, ತುಂಬ ಆರೋಗ್ಯಕರನೂ ಹೌದು. ಇದನ್ನ ನಾವು ಹಾಕಿದ ಕೂಡಲೇ ಕುಡಿಬೇಕು ಮಿಕ್ಸ್ ಮಾಡಿಕೊಂಡು, ತುಂಬ ಹೊತ್ತು ಇಟ್ಕೊಳ್ಬೇಡಿ. ಯಾಕೆಂದರೆ ನಾವಿಲ್ಲಿ ಅವಲಕ್ಕಿ ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ, ನಮಗೆ ತುಂಬ ಟೇಸ್ಟ್ ಇರುತ್ತೆ ಹಾಗೆ ತಿನ್ನೋಕೆ. ಇದನ್ನ ಒಮ್ಮೆ ಈ ಅವಲಕ್ಕಿ ಶೇಕ್ನ ಕುಡಿದ್ರೆ ಮತ್ತೆ ಮತ್ತೆ ಕುಡಿತೀರಾ, ಅದಂತೂ ಗ್ಯಾರಂಟಿ. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದವರು ಕಮೆಂಟ್ ಮಾಡಿ. ಆಮೇಲೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ಹೊಸ ಹೊಸ ಕೇರಳ ರೆಸಿಪಿಗಳು ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುವವರೆಗೂ ಧನ್ಯವಾದಗಳು.